ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಗ್ ನೂಡಲ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಗ್ ನೂಡಲ್ಸ್ ಮಾಡೋದಕ್ಕೆ ಈರುಳ್ಳಿನ ಸಣ್ಣ ಸಣ್ಣದಾಗೆ ಹಚ್ಕೊಂಡಿದ್ದೀನಿ ನಾನು. ಮತ್ತು ಎಲೆಕೋಸು, ಕ್ಯಾರೆಟು ಎಲ್ಲದನ್ನು ಸಣ್ಣ ಸಣ್ಣದಾಗೆ ಹಚ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಬೇಕು ಅಂದರೆ ಕ್ಯಾಪ್ಸಿಕಮ್ ಹಾಕೋಬೋದು. ನಾನಿಲ್ಲಿ ಕ್ಯಾಪ್ಸಿಕಮ್ ಏನು ಹಾಕ್ಕೊಂಡಿಲ್ಲ. ಪ್ಯಾಕೆಟಲ್ಲಿ ಒಂದು ಫುಲ್ ನೂಡಲ್ಸ್ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಬಿಸಿ ನೀರಲ್ಲಿ ಕುದಿಸ್ಕೋಬೇಕು, ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಅದನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ನಾನು ಮೊದಲಿಗೆ ಬೇಯುವಾಗಲೇ ಉಪ್ಪು ಹಾಕ್ಕೊತಾ ಇದ್ದೀನಿ. ನಿಮಗೆ ಆಪ್ಷನಲ್ಲು ಆಮೇಲೆ ಹಾಕ್ಕೊಳ್ಳೋದ್ರು ಹಾಕ್ಕೋಬೋದು. ಮಿಕ್ಸ್ ಮಾಡ್ಬೇಕಾದ್ರೆ ನೀಟಾಗಿ ಎಲ್ಲ ಕಡೆ ಬ್ಲೆಂಡ್ ಆಗೋಲ್ಲ ಅಂದ್ಬಿಟ್ಟು ನಾನು ಈಗಲೇ ಕುದಿಸ್ಬೇಕಾದ್ರೇ ಉಪ್ಪು ಹಾಕ್ಕೊತಾ ಇದ್ದೀನಿ. ಇದು ಆವಾಗವಾಗ ಸ್ವಲ್ಪ ಬೆಂದಿದೆಯೋ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಇಲ್ಲಾಂದರೆ ಜಾಸ್ತಿ ಬೆಂದ್ಬಿಟ್ರೆ ತುಂಬ ಮುದ್ದೆ ಥರ ಆಗೋಗ್ಬಿಡುತ್ತೆ. ಅದರಿಂದ ನಾನು ಮುಂಚೆ ಸ್ವಲ್ಪ ಬೇಯಬೇಕಾದ್ರೆ ನೋಡಿಕೊಂಡು ಆಮೇಲೆ ಇದು ಬೆಂದ ನಂತರ ನೂಡಲ್ಸ್ನ ತಣ್ಣೀರಿಗೆ ಹಾಕ್ಕೊಬೇಕು. ಇದರಿಂದ ನೂಡಲ್ಸು ಬಿಡಿ ಆಗಿರುತ್ತೆ, ಇಲ್ಲಾಂದರೆ ಮುದ್ದೆ ಥರ ಆಗೋಗುತ್ತೆ. ಅದರಿಂದ ಸಪ್ರೇಟಾಗಿ ನೀರಿಗೆ ಹಾಕಬೇಕು, ತಣ್ಣೀರಿಗೆ. ಆಮೇಲೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಕರಿಬೇವಿನ ಸೊಪ್ಪು, ಈರುಳ್ಳಿ ಎಲ್ಲದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ಇದು ಫ್ರೈ ಆಗಿದೆ. ಈಗ ನಾನು ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ. ಇದು ಸಣ್ಣದಾಗಾರು ಹಚ್ಕೋಬೋದು ಅಥವಾ ದೊಡ್ಡದಾಗಾರು ಹಚ್ಕೋಬೋದು. ನಾನು ಸ್ವಲ್ಪ ಉದ್ದುದ್ದಾಗ ಹಚ್ಕೊಂಡಿದ್ದೀನಿ. ಆಮೇಲೆ ಎಲೆಕೋಸನ್ನು ಉದ್ದುದ್ದಾಗೆ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ಇದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ, ಫುಲ್ಲು ಬಾಡೋಗೂ, ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಬೇಕು. ಸ್ವಲ್ಪ ತರಕಾರಿ ಬೇಯೋದಕ್ಕೆ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಈ ಟೈಮಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಅದು ಸ್ಕಿಪ್ ಆಗಿಬಿಟ್ಟಿದೆ. ಆಮೇಲೆ ಮೊಟ್ಟೆ ಹಾಕ್ಕೊಂಡಿದ್ದೀನಿ 2 ನಾನು. ಇದು ಚೆನ್ನಾಗಿ ಮೊಟ್ಟೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ಥರ ತಳ ಹಿಡಿದ್ಬಿಡುತ್ತೆ. ಅದರಿಂದ ನೀಟಾಗಿ ಅಲ್ಲೇ ತಿರ್ಕೊಂಡು ಫ್ರೈ ಮಾಡ್ಕೊಬೇಕು. ನೋಡಿ, ಈಗ ಬೆಂದಿದೆ ಇದು. ಈಗ ನಾನು ತಣ್ಣೀರಿಗೆ ಹಾಕಿರೋ ನೂಡಲ್ಸ್ನ ತೆಗೆದು ಇದಕ್ಕೆ ಹಾಕಿ ಸ್ವಲ್ಪ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಸಾಸ್ಗಳನ್ನ ಬಳಸ್ತಾ ಇಲ್ಲ. ಸಾಸ್ ಇಲ್ದಲೇ ನೂಡಲ್ಸ್ ಮಾಡ್ತಾಯಿದ್ದೀನಿ ನಾನು. ಆಮೇಲೆ ಪೆಪ್ಪರ್ ಪೌಡರ್ನು ಹಾಕ್ಕೊತಾ ಇದ್ದೀನಿ 1 ಸ್ಪೂನು. ಆಮೇಲೆ ಖಾರದ ಪುಡಿನೂ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಈ ಟೈಮಲ್ಲಿ ಉಪ್ಪು ಬೇಕು ಅಂದರೆ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ, ಇಲ್ಲಾಂದರೆ ಜಾಸ್ತಿ ಆಗಿಬಿಡುತ್ತೆ ಹಾಕ್ಕೊಂಬಿಟ್ರೆ. ನೋಡಿಬಿಟ್ಟು ನಿಮಗೆ ಟೇಸ್ಟಿಗೆ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಇದನ್ನು ನೀಟಾಗಿ ಈ ಥರ ಎಳೆಯಾಗಿ ಫ್ರೈ ಮಾಡ್ಕೊಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಎಗ್ ನೂಡಲ್ಸ್ ರೆಡಿ ಆಗುತ್ತೆ. ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು.